ಸ್ನೇಹಿತರೆ ನಮಸ್ಕಾರ. ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರವಂತಿ. ಲೇಖಕಿ ಅರುಂಧತಿ ರಾಯ್, ಇಂಡಿಯಾಸ್ ಮೋಸ್ಟ್ ಕಾಂಟ್ರವರ್ಷಿಯಲ್ ಪಬ್ಲಿಕ್ ಫಿಗರ್. ಇವರೊಬ್ಬ ಪ್ರಖ್ಯಾತ ಕಾದಂಬರಿಗಾರ್ತಿ ಹಾಗೂ ರಾಜಕೀಯ ಸಾಮಾಜಿಕ ಹೋರಾಟಗಾರ್ತಿ. ಭಾರತದಲ್ಲಿ ಮೊದಲ ಮಹಿಳಾ ಬೂಕರ್ ಪ್ರಶಸ್ತಿ ವಿಜೇತೆ. ಇವರು ತಮ್ಮ ನಿರ್ಭೀತ ಬರಹಗಳು ಮತ್ತು ಸಾಮಾಜಿಕ ಸಮಸ್ಯೆಗಳ ಕುರಿತ ಹೋರಾಟಗಳಿಗಿಂತ ಹೆಚ್ಚಾಗಿ ತಮ್ಮ ಮೇಲಿನ ಟೀಕೆ ಹಾಗೂ ವಿವಾದಗಳಿಗೆ ಹೆಚ್ಚು ಪ್ರಸಿದ್ಧಿ. ತಮ್ಮ ಸಾಹಿತ್ಯಿಕ ಸಾಧನೆಗಿಂತ ಹೆಚ್ಚಾಗಿ ಭಾರತದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳ ಕುರಿತ ನಿರ್ದಿಷ್ಟ ಮತ್ತು ವಿವಾದಾತ್ಮಕ ನಿಲುವುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿರುವ ಈಕೆ ಯಾರೆಂಬ ಬಗ್ಗೆ ನಾನು ನಿಮಗೆ ಮಾಹಿತಿ ತಿಳಿಸಿಕೊಡ್ತೇನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸುಸಾನಾ ಅರುಂಧತಿ ರಾಯ್ ಭಾರತದ ಒಬ್ಬ ಪ್ರಖ್ಯಾತ ಲೇಖಕಿ, ಕಾದಂಬರಿಗಾರ್ತಿ ಹಾಗೂ ಪಬ್ಲಿಕ್ ಇಂಟೆಲೆಕ್ಚುಯಲ್. ಹುಟ್ಟಿದ್ದು ಮೇಘಾಲಯದ ಶಿಲಾಂಗ್ನಲ್ಲಿ ನವೆಂಬರ್ 24, 1961ರಲ್ಲಿ ಜನಿಸ್ತಾರೆ. ಇವರ ತಂದೆ ಬಂಗಾಳ ಮೂಲದ ಓರ್ವ ಹಿಂದೂ, ತಾಯಿ ಕೇರಳ ಮೂಲದ ಸಿರಿಯನ್ ಕ್ರಿಶ್ಚಿಯನ್. ಇವರು ಕೂಡ ಒಬ್ಬ ಫೆಮಿನಿಸ್ಟ್. ಅರುಂಧತಿ ಅವರಿಗೆ 5 ವರ್ಷ ವಯಸ್ಸಿದ್ದಾಗ ತಂದೆ ತಾಯಿಗಳು ಬೇರ್ಪಡ್ತಾರೆ. ನಂತರ ಅವರನ್ನ ತಾಯಿ ಕೇರಳಕ್ಕೆ ಓದೋಕೆ ಕರ್ಕೊಂಡು ಬರ್ತಾರೆ. ದಕ್ಷಿಣ ಭಾಗದ ಜೀವನ ಶೈಲಿ ನೋಡಿದ ಅವರು ತಮ್ಮ 16ನೇ ವಯಸ್ಸಿನಲ್ಲಿ ದೆಹಲಿಗೆ ತೆರಳುತ್ತಾರೆ. ಆನಂತರ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ನಲ್ಲಿ ಓದು ಮುಗಿಸಿ ಪದವಿ ಪಡಿತಾರೆ. ಸುದ್ದಿ ಸಂಸ್ಥೆ NDTV ಪತ್ರಕರ್ತ ಪ್ರಣಯ್ ರಾಯ್ ಇವರ ಸಂಬಂಧಿಕರು ಎನ್ನಲಾಗಿದೆ. ಉದ್ಯೋಗಕ್ಕಾಗಿ ಅವರು ಗೋವಾ, ದೆಹಲಿಯಲ್ಲಿದ್ದು ಕೆಲಸ ಪ್ರಾರಂಭಿಸ್ತಾರೆ. 1994ರಲ್ಲಿ ಶೇಖರ್ ಕಪೂರ್ ನಿರ್ದೇಶನದ ಬಂಡಿತ್ ಕ್ವೀನ್ ಚಂಬಲ್ ಕಣಿವೆಯ ಡಕಾಯಿತಳಾಗಿದ್ದ ಪೂಲನ್ ದೇವಿ ಜೀವನಾಧಾರಿತವಾದ ಸಿನಿಮಾ ಇದಾಗಿದ್ದು, 1984ರಲ್ಲಿ ಪ್ರದೀಪ್ ಕಿಶನ್ ಎನ್ನುವ ಸಿನಿಮಾ ನಿರ್ದೇಶಕರ ಪರಿಚಯವಾಗುತ್ತೆ. ಅವರ ಮ್ಯಾಸಿ ಸಾಹೇಬ್ ಅನ್ನುವ ಚಿತ್ರದಲ್ಲಿ ಅವರು ಹಳ್ಳಿ ಹುಡುಗಿಯ ಪಾತ್ರದಲ್ಲಿ ನಟಿಸ್ತಾರೆ. ಆನಂತರ ಪ್ರದೀಪ್ ಅವರಿಂದ ದೂರವಾಗಿ ಬರವಣಿಗೆಯಲ್ಲಿ ತೊಡಗಿಕೊಳ್ತಾರೆ. 1994ರಲ್ಲಿ ಶೇಖರ್ ಕಪೂರ್ ನಿರ್ದೇಶನದ ಬಂಡಿತ್ ಕ್ವೀನ್ ಎಂಬ ಚಿತ್ರ ಚಂಬಲ್ ಕಣಿವೆಯ ಡಕಾಯಿತಳಾಗಿದ್ದ ಪೂಲನ್ ದೇವಿ ಜೀವನಾಧಾರಿತ ಸಿನಿಮಾ ಆಗಿದೆ. ಈ ಬಗ್ಗೆ ತಮ್ಮ ಕಟುವಾದ ವಿಮರ್ಶೆ ಬರೀತಾರೆ. ಇಲ್ಲಿಂದ ಶುರುವಾದ ಅವರ ವಿವಾದಗಳ ಹಾದಿ ಇವತ್ತಿಗೂ ಮುಂದುವರೆದಿದೆ. 1997ರಲ್ಲಿ ಪ್ರಕಟವಾದ ಅವರ ವಿರಚಿತ ಕಾದಂಬರಿ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅವರಿಗೆ ಬೂಕರ್ ಪ್ರಶಸ್ತಿಯ ಜೊತೆಗೆ ಪ್ರಸಿದ್ಧಿಯನ್ನು ತಂದುಕೊಡುತ್ತೆ. ಆತ್ಮಕಥೆಯಂತಿರುವ ಈ ಪುಸ್ತಕದಲ್ಲಿ ತಮ್ಮ ಬಾಲ್ಯದಲ್ಲಿನ ಸನ್ನಿವೇಶಗಳು, ತುಮುಲಗಳನ್ನ ಇದರಲ್ಲಿ ವಿಚಾರ ಮಾಡಿದ್ದಾರೆ. ಈ ಕುರಿತು ವಿವಿಧ ವಲಯಗಳಲ್ಲಿ ಅವರಿಗೆ ಟಫ್ ಕ್ರಿಟಿಕ್ಸ್ ಕೇಳಿ ಬರುತ್ತೆ. ಹೆಚ್ಚು ಮಾರಾಟ ಪುಸ್ತಕವಿದಾಗಿದ್ದು, ಇದನ್ನ ಕನ್ನಡಕ್ಕೆ ಕ್ಷುದ್ರ ದೇವತೆ ಎಂಬ ಹೆಸರಿನಲ್ಲಿ ಪುಸ್ತಕವನ್ನ ಟ್ರಾನ್ಸ್ಲೇಟ್ ಮಾಡಲಾಗಿದೆ. ಇದಲ್ಲದೆ ಪವರ್ ಪಾಲಿಟಿಕ್ಸ್, ದಿ ಆಲ್ಜಿಬ್ರಾ ಆಫ್ ಇನ್ಫಿನೈಟ್ ಜಸ್ಟಿಸ್, ಕ್ಯಾಪಿಟಲಿಸಂ, ಅ ಘೋಸ್ಟ್ ಸ್ಟೋರಿ, ದಿ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್, ವಾರ್ ಟಾಕ್, ದಿ ಕಾಸ್ಟ್ ಆಫ್ ಲಿವಿಂಗ್ ಅಂಡ್ ಮೈ ಸೆಡಿಷಿಯಸ್ ಹಾರ್ಟ್ ನಂತಹ ಪ್ರಮುಖ ಕೃತಿ ಬರಹಗಳನ್ನ ಬರೆದಿದ್ದಾರೆ. ಆನಂತರದಲ್ಲಿ ಅವರು ದ ಬ್ಯಾನಿಯನ್ ಟ್ರೀ ಎಂಬ ಟಿವಿ ಧಾರಾವಾಹಿಗೆ ಸಂಭಾಷಣೆ ಬರೀತಾರೆ. ಹಲವು ಸಾಕ್ಷ್ಯಚಿತ್ರಗಳನ್ನ ನಿರ್ಮಿಸ್ತಾರೆ. ಮುಂದುವರೆದ ದಿನಗಳಲ್ಲಿ ಅವರು ಹಲವಾರು ಲೇಖನಗಳನ್ನ ಬರೆಯಲು ಮುಂದಾಗ್ತಾರೆ. ಸಮಾಜವನ್ನ ಕದಡಿದ ವಿಷಯಗಳ ಕುರಿತು ಹೋರಾಟದಲ್ಲಿ ನಿರತರಾಗ್ತಾರೆ. ಅಣೆಕಟ್ಟು ಯೋಜನೆಗಳು, ಅಣುಶಕ್ತಿ, ಕೋಮುವಾದ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಗಳ ವಿರುದ್ಧ ಧ್ವನಿ ಎತ್ತಾರೆ. ಅಂದಿನಿಂದ ಇಂದಿನವರೆಗೂ ಸಾಲು ಸಾಲು ವಿವಾದಗಳಲ್ಲಿ ಸಿಲುಕಿ ಹೆಸರುವಾಸಿಯಾಗ್ತಾರೆ. ದೇಶ ವಿದೇಶಗಳಲ್ಲಿ ತಮ್ಮ ವಾದಗಳನ್ನ ಮಂಡಿಸ್ತಾರೆ. ಅಷ್ಟೇ ಅಲ್ಲದೆ ಅವರ ವಿರುದ್ಧ ನ್ಯಾಯಾಂಗ ನಿಂದನೆ ಆರೋಪವನ್ನ ಕೂಡ ಹೊತ್ಕೊಳ್ತಾರೆ. ಕಾಶ್ಮೀರ ಎಂದಿಗೂ ಭಾರತದ ಭಾಗವಾಗಿರಲಿಲ್ಲ, ಅದು ಸ್ವತಂತ್ರ ರಾಷ್ಟ್ರವಾಗಬೇಕು ಎಂದು ದೇಶವೇ ಬೆಚ್ಚಿ ಬೀಳಿಸುವ ಹೇಳಿಕೆ ಮುಖಾಂತರ ಜನರ ಕಣ್ಣನಿಗೆ ಗುರಿಯಾಗ್ತಾರೆ. ಪರಿಣಾಮ 2010ರಲ್ಲಿ UAPA ಕಾಯ್ದೆಯಡಿ ದೇಶದ್ರೋಹ ಪ್ರಕರಣ ದಾಖಲಾಗುತ್ತೆ. ಗುಜರಾತ್ನಲ್ಲಿ ನರ್ಮದಾ ಸರೋವರದ ಡ್ಯಾಂ ನಿರ್ಮಾಣದ ವಿರುದ್ಧ ಪರಿಸರ ಸಂರಕ್ಷಕಿ ಮೇಧಾ ಪಾಟ್ಕರ್ ಅವರ ಜೊತೆಗೂಡಿ ಆಂದೋಲನ ನಡೆಸ್ತಾರೆ. CAA ಪೌರತ್ವ ಕಾಯ್ದೆ, ರೈತ ಭೂಮಿ ಕೃಷಿ ಕಾಯ್ದೆ, ಇಷ್ಟೇ ಅಲ್ಲದೆ ಮಹಾತ್ಮ ಗಾಂಧಿ ಅವರನ್ನು ಅವರು ಟೀಕಿಸ್ತಾರೆ. ಮಹಾತ್ಮ ಗಾಂಧಿ ಅವರನ್ನ ಜಾತಿವಾದಿ, ಅವರೊಬ್ಬ ಕಾರ್ಪೊರೇಟ್ ಏಜೆಂಟ್ ಎಂದು ನಿಂದಿಸ್ತಾರೆ. ಇದರಿಂದ ಗಾಂಧಿವಾದಿಗಳ ಆಕ್ರೋಶಕ್ಕೆ ಗುರಿಯಾಗ್ತಾರೆ. ಶ್ರೀಲಂಕಾದಲ್ಲಿ ತಮಿಳಿಗರ ಕಗ್ಗೊಲೆ ನಡೆಯುತ್ತಿದೆ, ಇದರ ಕುರಿತು ಅಂತಾರಾಷ್ಟ್ರೀಯ ಸಮುದಾಯವಾಗಿ ದನಿಗೂಡಬೇಕು ಅಂತ ಹೇಳ್ತಾರೆ. ಅಯೋಧ್ಯೆಯಲ್ಲಿನ ರಾಮ ಜನ್ಮಭೂಮಿ, ಬಾಬ್ರಿ ಮಸೀದಿ ವಿವಾದ ಸೇರಿದಂತೆ ಹಲವು ಪ್ರಮುಖ ಪ್ರಕರಣಗಳ ಕುರಿತು ಬೇರೆಯೇ ಪ್ರಣಾಳಿಕೆಗಳನ್ನು ಪ್ರಯೋಗಿಸಲು ಮುಂದಾಗ್ತಾರೆ. ನಕ್ಸಲಿಗರ ಕಾರ್ಯಾಚರಣೆಯನ್ನ ದೇಶದ ಬಡವರ ಮೇಲೆ ಆಗುತ್ತಿರುವ ಅನ್ಯಾಯ ಅಂತ ಹೇಳಿದ್ದಾರೆ.
ಭ್ರಷ್ಟಾಚಾರ ವಿರೋಧಿ ಹೋರಾಟ ನಡೆಸಿದ್ದ ಅಣ್ಣಾ ಹಜಾರೆಯವರನ್ನು ಟೀಕಿಸ್ತಾರೆ. ಹೀಗೆ ಸಾಕಷ್ಟು ಸಮಯದಲ್ಲಿ ಅವರಾಡಿದಂತಹ ಮಾತುಗಳು ತಾರಕಕ್ಕೇರ್ತವೆ. ಜೊತೆಗೆ ಅವರಿಗೆ ಭಾರತದಲ್ಲಿ ಜಾತ್ಯತೀತ ಪ್ರಗತಿಪರ ಚಿಂತಕಿ ಮತ್ತು ಸಾಮಾಜಿಕ ಕಾರ್ಯಕರ್ತೆ ಎಂಬ ಹೆಗ್ಗಳಿಕೆ ಕೂಡ ಇರುತ್ತೆ. ದೇಶ ವಿದೇಶಗಳಿಂದ ಸಾಹಿತ್ಯ ಮತ್ತು ಬರವಣಿಗೆ ಕೇಂದ್ರೀಕೃತವಾಗಿ ಅವರಿಗೆ ಪ್ರಮುಖ ಪ್ರಶಸ್ತಿಗಳು ಸಿಕ್ಕಿವೆ. 2002ರಲ್ಲಿ ಲ್ಯಾನಿನ್ ಫೌಂಡೇಶನ್ ಅವಾರ್ಡ್, 2003ರಲ್ಲಿ ಗ್ಲೋಬಲ್ ಎಕ್ಸ್ಚೇಂಜ್ ಆಫ್ ಹ್ಯೂಮನ್ ರೈಟ್ಸ್ ಸ್ಯಾನ್ ಫ್ರಾನ್ಸಿಸ್ಕೋ ವತಿಯಿಂದ ವುಮೆನ್ ಆಫ್ ಪೀಸ್ ಅವಾರ್ಡ್, 2004ರಲ್ಲಿ ಸಿಡ್ನಿ ಪೀಸ್ ಪ್ರೈಸ್, 2006ರಲ್ಲಿ ಕೇಂದ್ರ ಸರ್ಕಾರ ನೀಡಿದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ತಿರಸ್ಕರಿಸ್ತಾರೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದೇಶದ ಬೆಳವಣಿಗೆಗಳ ಕುರಿತು ತಮ್ಮ ಕಟು ಟೀಕೆಯನ್ನ ಮುಂದುವರಿಸ್ತಾರೆ. 1989ರಲ್ಲಿ ತಮ್ಮ ಅತ್ಯುತ್ತಮ ಚಿತ್ರಕಥೆಗಾಗಿ ಬಂದಿದ್ದ ರಾಷ್ಟ್ರ ಪ್ರಶಸ್ತಿಯನ್ನ ಹಿಂದಿರುಗಿಸ್ತಾರೆ. ಕಳೆದ ವರ್ಷ 2024ರಲ್ಲಿ ಪ್ರತಿಷ್ಠಿತ ಪೆನ್ ಪಿಂಟರ್ ಪ್ರಶಸ್ತಿಯನ್ನ ಗಳಿಸ್ಕೊಳ್ತಾರೆ. ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ಭಾಷಣ ಮಾಡುವ ಮೂಲಕ ತಮ್ಮ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯದ ಹಕ್ಕನ್ನ ಚಲಾಯಿಸಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ತಮ್ಮ ರಾಜಕೀಯ ನಿಲುವುಗಳಿಂದ ಗಮನಾರ್ಹ ಬೆಳವಣಿಗೆಗಳು ಮತ್ತು ಕಾನೂನು ಸವಾಲುಗಳನ್ನ ಎದುರಿಸಿದ್ದಾರೆ. ಅವರು ತಮ್ಮ ತಾಯಿಯ ಸ್ಮರಣಾರ್ಥ ಆತ್ಮಕಥನ ಮದರ್ ಮೇರಿ ಕಮ್ಸ್ ಟು ಮೀ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕದ ಮುಖಪುಟದಲ್ಲಿ ಅವರು ಬೀಡಿ ಸೇದುತ್ತಿರುವ ಚಿತ್ರದ ಬಗ್ಗೆ ಒಬ್ಬ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ಧೂಮಪಾನದ ಎಚ್ಚರಿಕೆ ರಹಿತ ಕವರ್ ಅನ್ನ ನಿಷೇಧಿಸುವಂತೆ ಕೋರಿ ಕೇರಳ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯವು ಪುಸ್ತಕದ ಹಿಂಭಾಗದಲ್ಲಿ ಎಚ್ಚರಿಕೆಯ ಮಾಹಿತಿ ಇರುವುದನ್ನು ಗಮನಿಸಿ ಈ ಅರ್ಜಿಯನ್ನ ಇತ್ತೀಚೆಗೆ ವಜಾಗೊಳಿಸಿದೆ. ಸರಿಸುಮಾರು ವರ್ಷಗಳಲ್ಲಿ ಸಾರ್ವಜನಿಕ ಟೀಕೆಗಳನ್ನ ಎದುರಿಸುತ್ತಲೇ ಸಮಾಜದಲ್ಲಿನ ಅಸಮಾನತೆ ಮತ್ತು ದಮನಿತ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಿದ ಅಸಂಘಟಿತರಾಗಿ ನೆಲೆ ನಿಂತಿದ್ದಾರೆ. ಅದೇ ಸಮಯದಲ್ಲಿ ಅವರು ತಮ್ಮ ಸಾಹಿತ್ಯಿಕ ಮತ್ತು ಕ್ರಿಯಾಶೀಲ ಕಾರ್ಯಕ್ಕಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆಯುತ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನೋಡ್ತಾ ಇರಿ ಇನ್ಸೈಡ್ ಫ್ರೆಶ್ ನ್ಯೂಸ್.